ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಬರುತ್ತೆ. ನನ್ನ ಹಿಂದೆ ವೀಡಿಯೋಸಲ್ಲಿ ನಾನು ಬಂದುಬಿಟ್ಟು ನಿಮಗೆ WBC ಡಿಸಾರ್ಡರ್ಸ್ ಅಕ್ಯೂಟ್ ಲ್ಯೂಕೇಮಿಯಾ ಬಗ್ಗೆ ಹೇಳಿದ್ದೆ. ಈ ವಿಡಿಯೋದಲ್ಲಿ ಏನಪ್ಪ ಡಿಸ್ಕಸ್ ಮಾಡ್ತೀವಿ ಅಂದರೆ WBC ಡಿಸಾರ್ಡರ್ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯೂಕೇಮಿಯಾ. ಈಗ ಆ ವಿಡಿಯೋದಲ್ಲಿ ಏನೇನು ಟಾಪಿಕ್ ಬರುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ನಾನು ಡೆಫಿನೇಷನ್ ತಿಳಿಸ್ಕೊಡ್ತೀನಿ ನಿಮಗೆ. ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯೂಕೇಮಿಯಾ ಇಸ್ ಮ್ಯಾಲಿಗ್ನೆಂಟ್ ಡಿಸೀಸ್ ಆಫ್ ಮ್ಯಾರೋ in which early lymphoid precursors proliferate and replace the normal hematopoietic cells. ಈ ಹೆಮಟೋಪಾಯಿಟಿಕ್ ಸೆಲ್ಸ್ ಎಲ್ಲಿರುತ್ತೆ ಅದು ಬಂದು RBCsನ ಪ್ರೊಡಕ್ಷನ್ ಮಾಡುತ್ತೆ. ಅಲ್ಲಿ ಏನಾದರೂ ಮ್ಯಾಲಿಗ್ನೆಂಟ್ ಆಯಿತು ಅಂದರೆ ಅದನ್ನು ನಾವು ಲ್ಯುಕೇಮಿಯಾ ಅಂದರೆ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೇಮಿಯಾ ಅಂತ ಕರಿತೀವಿ. ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೇಮಿಯಾ ಕಾಮನ್ಸ್ಟ್ ಫಾರ್ಮ್ ಆಫ್ ಮ್ಯಾಲಿಗ್ನೆನ್ಸಿ ಇನ್ ಚೈಲ್ಡ್ಹುಡ್. ಮ್ಯಾಲಿಗ್ನೆನ್ಸಿ ಅಂದರೆ ಏನೂ ಅಲ್ಲ, ಕ್ಯಾನ್ಸರ್ ಅಂತ. ಕ್ಯಾನ್ಸರ್ ಇನ್ ಚೈಲ್ಡ್ಹುಡಲ್ಲಿ ತುಂಬ ಕಾಣಿಸ್ಕೊಳ್ಳುತ್ತೆ. ಪೀಕ್ ಇನ್ಸಿಡೆನ್ಸ್ ಅಟ್ 4 to 5 years ಆಫ್ ಏಜಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಕ್ಯೂಟ್ ಆನ್ಸೆಟ್ ಯಾವಾಗಪ್ಪ ಆಗುತ್ತೆ ಅಂದರೆ ವಿತ್ ಶಾರ್ಟ್ ಹಿಸ್ಟ್ರಿ ಆಫ್ ಡ್ಯೂರೇಷನ್. ಸ್ವಲ್ಪ ಇದರಲ್ಲಿ ಅದರದ್ದು ಆನ್ಸೆಟ್ನ ತೋರಿಸುತ್ತೆ. 85% ಆರ್ ಬಿ ಸೆಲ್ಸ್ ಇರುತ್ತೆ, 15% ಆರ್ ಟಿ ಸೆಲ್ಸ್ ಇರ್ತವೆ. ಬಿ ಸೆಲ್ಸು 85%, 15% ಟಿ ಸೆಲ್ಸ್ ಇರುತ್ತೆ. ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೇಮಿಯಾನ ALL ಅಂತ ಕರಿತೀವಿ. ಕ್ಲೋನಲ್ ಪ್ರಾಲಿಫರೇಷನ್ ಆ್ಯಂಡ್ ಅಕ್ಯುಮುಲೇಷನ್ ಆಫ್ ಬ್ಲಾಸ್ಟ್ ಸೆಲ್ಸ್ ಇನ್ ಬ್ಲಡ್. ಕ್ಲೋನಲ್ ಪ್ರಾಲಿಫರೇಷನು ಮತ್ತು ಅಕ್ಯುಮುಲೇಷನ್ ಆಫ್ ಬ್ಲಾಸ್ಟ್ ಸೆಲ್ಸ್ ಎಲ್ಲ ಬಂದುಬಿಟ್ಟು ಬ್ಲಡ್ಡಲ್ಲಿರುತ್ತೆ. ಬೋನ್ ಮ್ಯಾರೋ ಆ್ಯಂಡ್ ಅದರ್ ಆರ್ಗನ್ಸಲ್ಲೂ ಕೂಡ ಇರುತ್ತೆ. ಡಿಸಾರ್ಡರ್ ಒರಿಜಿನೇಟ್ಸ್ ಇನ್ ಸಿಂಗಲ್ BR-T ಲಿಂಫೋಸೈಟ್ ಪ್ರೊಜೆನೈಟರ್. ಬಿ ಅಥವಾ ಟಿ ಲಿಂಫೋಸೈಟಲ್ಲಿ ಅದು ಡಿಸಾರ್ಡರು ಒರಿಜಿನೇಟ್ ಆಗುತ್ತೆ. ಹೆಟ್ರೋಜಿನಸ್ ಡಿಸೀಸ್ ವಿತ್ ಡಿಫ್ರೆಂಟ್ ಬಯಾಲಜಿಕಲ್ ಸಬ್ಟೈಪ್ಸ್. ಅದರಲ್ಲಿ ಬಯಾಲಜಿಕಲ್ ಸಬ್ಟೈಪ್ಸ್ ಕೂಡ ಬರುತ್ತೆ. ಇನ್ಸಿಡೆನ್ಸ್ ಇನ್ ಅಡಲ್ಟ್ಸಲ್ಲಿ ಬಂದುಬಿಟ್ಟು 20% ಕಾಣಿಸ್ಕೊಳ್ಳುತ್ತೆ. ಆಫ್ ಅಕ್ಯೂಟ್ ಲ್ಯುಕೇಮಿಯಾಸ್ ಥರನೇ ಇರುತ್ತೆ. ಇದರ ಎಥಿಯಾಲಜಿ ಬಂದುಬಿಟ್ಟು ಅನ್ನೋನ್, ಬಟ್ ನಾನೊಂದು ಸ್ವಲ್ಪ ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ಬರುವಂಥ ಪಾರ್ಟಲ್ಲಿ ಹೇಳ್ತೀನಿ. ಇದು ಬಂದು ALL ಅಂದರೆ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೇಮಿಯಾ ಬಗ್ಗೆ ಆಗಿತ್ತು. ಮತ್ತು ಪೀಡಿಯಾಟ್ರಿಕ್ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೇಮಿಯಾ ಅಂದರೆ ಇದು ಬಂದುಬಿಟ್ಟು ಮೋಸ್ಟ್ ಕಾಮನ್ ಕ್ಯಾನ್ಸರ್ ಆಫ್ ಚೈಲ್ಡ್ಹುಡ್. ಅಫೆಕ್ಟ್ಸ್ ಚಿಲ್ಡ್ರನ್ ಫ್ರಮ್ 0 to 20 years ಇರುವಂಥ ಚಿಲ್ಡ್ರನ್ಸಿಗೆ ತುಂಬ ಅಫೆಕ್ಟ್ ಆಗುತ್ತೆ. ಪೀಕ್ ಇನ್ಸಿಡೆನ್ಸ್ ಬಂದುಬಿಟ್ಟು 3 to 6 yearsಲ್ಲೇ ತುಂಬ ಪೀಕಲ್ಲಿದೆ. ಅನ್ಟ್ರೀಟೆಡ್ ಇದ್ದರೆ ಲೈಫ್ ಎಕ್ಸ್ಪೆಕ್ಟೆನ್ಸೀಸ್ ಡೇಸ್ ಟು ವೀಕ್. ಅದನ್ನೇನಾದರೂ ಅನ್ಟ್ರೀಟೆಡ್ ಆಗಿ ಬಿಟ್ಬಿಟ್ವಿ ಅಂದರೆ ಅದು ಇವಾಗ ಅವ್ರದ್ದು ಲೈಫ್ ಸ್ಪ್ಯಾನ್ ಜಾಸ್ತಿ, ಇವಾಗ ವೀಕ್ಸ್ ಇರೋದು ಡೇಸ್ ಕೌಂಟ್ ಆಗಿಬಿಡುತ್ತೆ. ಆಮೇಲೆ ಮಾಡರ್ನ್ ರಿಸ್ಕ್ ಬೇಸ್ಡ್ ಥೆರಪಿ ಹ್ಯಾಸ್ ಬಾಟ್ ದಿ ಕ್ಯೂರ್ ರೇಟ್ ಆಫ್ ಅಪ್ ಟು 75 to 85%. ಈ ಥೆರಪಿ ತೊಗೊಳೋದ್ರಿಂದ ಅವ್ರಿಗೆ 75ಇಂದ 85% ಅವ್ರಿಗೆ ಕ್ಯೂರ್ ಆಗ್ತಿದೆ ಅಂತ. ಫಾರ್ ಸಮ್ ಸಬ್ ಗ್ರೂಪ್ಸ್ ದ ಕ್ಯೂರ್ ರೇಟ್ ಇಸ್ ಕ್ಲೋಸ್ ಟು 90%. ಇನ್ನು ಸಬ್ ಗ್ರೂಪ್ಸಲ್ಲಿ ತುಂಬ ಕ್ಯೂರ್ ರೇಟು ಜಾಸ್ತಿ ಇದೆ, 90%. ಫಾರ್ ಅದರ್ಸ್ ಸ್ವಲ್ಪ ಜನಕ್ಕೆ ಇಟ್ ಈಸ್ ಲೆಸ್ ದೆನ್ 20% ಅಥವಾ ಗ್ರೇಟರ್ ದೆನ್ 20%. ಸ್ವಲ್ಪ ಜನಕ್ಕೆ ತುಂಬ ಕ್ಯೂರ್ ಆಗ್ತಿದೆ ಯಾವುದದು ಥೆರಪಿಯಿಂದ. ಸೊ ಇದು ಬಂದು ಪೀಡಿಯಾಟ್ರಿಕ್ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೇಮಿಯಾ ಆಗಿತ್ತು ಫ್ರೆಂಡ್ಸ್. ಈಗ ನಾವು ಪ್ರೊಡಕ್ಷನ್ ಫೇಲ್ಯೂರ್ ಯಾವ ಥರ ಆಗುತ್ತೆ, ಇದು ಯಾಕಪ್ಪ ಆಗುತ್ತೆ, ಅದೇನಾದರೂ ಅವ್ರಿಗೆ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೇಮಿಯಾ ಆಯಿತು ಅಂದಾಗ ಒಂದಷ್ಟು ಪ್ರೊಡಕ್ಷನ್ಸ್ ಫೇಲ್ ಆಗುತ್ತೆ. ಏನು ಪ್ರೊಡಕ್ಷನ್ಸು? ಬೋನ್ ಮ್ಯಾರೋ ಇನ್ಫಿಲ್ಟ್ರೇಷನ್ ಅವ್ರಿಗೆ ಆಗಲ್ಲ, ಫೇಲ್ ಆಗುತ್ತೆ. ಮತ್ತು ಮ್ಯಾರೋ ಫೈಬ್ರಾಸಿಸ್ ಅದು ಕೂಡ ಅವ್ರಿಗೆ ತುಂಬ ಆಗೋದೇ ಇಲ್ಲ. ಹಿಮೋಫ್ಯಾಗೋಸೈಟಿಕ್ ಸಿಂಡ್ರೋಮ್ ಆಗಿ ಅದು ಕನ್ವರ್ಟ್ ಆಗಿಬಿಡುತ್ತೆ. ಈಗ ನಾವು ಪ್ರೋಗ್ನಾಸ್ಟಿಕ್ ಫ್ಯಾಕ್ಟರ್ಸ್ನ ನೋಡೋದಾದರೆ ಏಜ್, ಇನಿಷಿಯಲ್ WBC ಕೌಂಟ್, ಸೈಟೋಜೆನೆಟಿಕ್ಸ್, ಇಮ್ಯುನಾಲಜಿಕಲ್ ಸಬ್ಟೈಪ್, ರೆಸ್ಪಾನ್ಸ್ ಟು ಇನಿಷಿಯಲ್ ಥೆರಪಿ. ಅವ್ರಿಗೆ ಏನೇನು ಕೊಡಿಸ್ಬೋದು? ರೆಸ್ಪಾನ್ಸ್ ಟು ಇನಿಷಿಯಲ್ ಥೆರಪಿ ಅವರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾರಾ ಇಲ್ವಾ ಅದು ಚೆಕ್ ಮಾಡೋಂಥದ್ದು. ಮತ್ತು ಏಜ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಇನಿಷಿಯಲ್ WBC ಕೌಂಟ್ ಕೂಡ ಚೆಕ್ ಮಾಡ್ತಾರೆ. ಅದರದ್ದು ಇಥಿಯಾಲಜಿ ನಾನು ಮುಂದೆ ಹೇಳ್ತೀನಿ ಅಂತ ಹೇಳಿದ್ದೆ. ಈಗ ನೋಡಿ, ದ ಎಕ್ಸಾಕ್ಟ್ ಕಾಸ್ ಇಸ್ ಫ್ರೀಕ್ವೆಂಟ್ಲಿ ನಾಟ್ ನೋನ್. ಅದು ಏನಕ್ಕೋಸ್ಕರ ಬರುತ್ತೆ ಅನ್ನೋದು ನಮಗೆ ಫ್ರೀಕ್ವೆಂಟಾಗಿ ಇದುವರೆಗೂ ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಆರ್ ನೋನ್. ಬಟ್ ಅದು ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಗೊತ್ತು. ಯಾವುದಂದರೆ ಹೋಸ್ಟ್ ಫ್ಯಾಕ್ಟರ್ಸ್ ಆಗಿರ್ಬೋದು ಅಥವಾ
ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆಗಿರುತ್ತೆ. ಇದೆರಡು ಬಂದುಬಿಟ್ಟು ನೋನ್ ಫ್ಯಾಕ್ಟರ್ಸ್ ಆಫ್ ಯಾವುದು ಇದು ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೇಮಿಯದು ಇಥಿಯಾಲಜಿ ಆಯಿತು. ಆಮೇಲೆ ರಿಮಿಷನ್ ಇಂಡಕ್ಷನ್ ಥೆರಪಿ ಇನ್ ALL ಅಂದರೆ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೇಮಿಯಾ ಅಂತ. ಆ್ಯಂಟಿ ನಿಯೋಪ್ಲಾಸ್ಟಿಕ್ ಟ್ರೀಟ್ಮೆಂಟ್ ಅಂತ ಕೊಡಿಸ್ತಾರೆ. ಅದರಲ್ಲಿ ಡ್ರಗ್ಸ್ ಬಂದುಬಿಟ್ಟು ಪ್ರೆಡಿನೋಸೋನ್, ವಿನ್ಕ್ರಿಸ್ಟೀನ್, ಆಂಟ್ರಾಸೈಕ್ಲಿನ್, ಆಸ್ಪರ್ಜಿನೇಸ್, ಸೈಟೋಸಿನ್, ಅರ್ಬಿನೋಸೈಡ್, cyclophosphamide, imatinib in combination with chemotherapy in PH plus all. ಟ್ರೀಟ್ಮೆಂಟ್ ಡ್ಯೂರೇಷನ್ನು ಪ್ರೊಫೈಲಾಕ್ಸಿಸು ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಮತ್ತು ಇದರಲ್ಲಿ ಫೇಸಸ್ಸು ಕೂಡ ಇರುತ್ತೆ. ಟ್ರೀಟ್ಮೆಂಟ್ ಫೇಸಸ್ಸು ರೆಮಿಷನ್ ಇಂಡಕ್ಷನ್ ಥೆರಪಿ ಕೊಡಿಸ್ತಾರೆ, ಪೋಸ್ಟ್ ರೆಮಿಷನ್ ಥೆರಪಿ, ಇಂಟೆಸ್ಟಿಫಿಕೇಷನ್ ಥೆರಪಿ, ಹಿಮಟೋಪಾಯಿಟಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್, ಮೇಂಟೆನೆನ್ಸ್ ಕೀಮೋಥೆರಪಿ, ಪ್ರೊಫೈಲಾಕ್ಸಿಸ್ ಆರ್ ಟ್ರೀಟ್ಮೆಂಟ್ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇನ್ವಾಲ್ವ್ಮೆಂಟ್, ಟ್ರೀಟ್ಮೆಂಟ್ ಆಫ್ ರಿಫ್ರಾಕ್ಟರಿ ಆರ್ ರಿಲ್ಯಾಪ್ಸ್ಡ್ ALL ಅಂದರೆ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೇಮಿಯಾ. ಸೊ ಫ್ರೆಂಡ್ಸ್, ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಈಗ ಟ್ರೀಟ್ಮೆಂಟ್ ಬಗ್ಗೆ ನೋಡೋದಾದರೆ ಪ್ರೀ ಕೀಮೋಥೆರಪಿ ಸಪೋರ್ಟಿವ್ ಕೇರ್ ಕೂಡ ಕೊಡಿಸ್ತಾರೆ. ನಾನು ಆಗಲೇ ಹೇಳ್ದಾಗೆ ಥೆರಪಿಸು. ಅದರಲ್ಲಿ ಪ್ರೀ ಇಂಡಕ್ಷನ್, ರೆಮಿಷನ್ ಇಂಡಕ್ಷನ್ ಫೇಸ್ ಬಂದುಬಿಟ್ಟು 1 ಮತ್ತು 2 ಫೇಸಸ್ ಇರುತ್ತೆ. ರೀ ಇಂಡಕ್ಷನ್ ಆಗುತ್ತೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಪ್ರಿವೆಂಟಿವ್ ಥೆರಪಿ ಕೊಡಿಸ್ತಾರೆ. ಕನ್ಸೋಲಿಡೇಷನ್, ಮೇಂಟೆನೆನ್ಸ್ ಥೆರಪಿ ಕೂಡ ಆಗುತ್ತೆ. ನ್ಯೂ ಡ್ರಗ್ಸ್ನು ಕೂಡ ಕೊಡ್ತಾರೆ. ಮತ್ತು ಸಪೋರ್ಟಿವ್ ಕೇರು, ಟ್ರೀಟ್ಮೆಂಟ್ ಆಫ್ ರಿಲ್ಯಾಪ್ಸ್, ಎಫೆಕ್ಟ್ಸ್ ಆಫ್ ಟ್ರೀಟ್ಮೆಂಟ್, ಇದಿಷ್ಟು ಬಂದುಬಿಟ್ಟು ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಅವ್ರಿಗೆ ಟ್ರೀಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಇದು ತುಂಬ ಬಂದುಬಿಟ್ಟು ಚೈಲ್ಡ್ಹುಡ್ಡಲ್ಲಿ ಕಾಣಿಸ್ಕೊಳ್ಳುತ್ತೆ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್ ಫ್ರೆಂಡ್ಸ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.